ಹೌದು ವೀಕ್ಷಕರೇ, ಈ ರೇಣುಕಾಸ್ವಾಮಿ ಕೇಸಲ್ಲಿ ದರ್ಶನ್ ಅವರು ಜೈಲಿಗೆ ಸೇರಿ ಇಂದಿಗೆ 1 ವರ್ಷ ಆಯ್ತು ಅಂತಲೇ ಹೇಳ್ಬೋದು. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಕುಟುಂಬದವರಾಗಿರ್ಬೋದು, ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ದರ್ಶನ್ ಹೇಗಾದರೂ ಮಾಡಿ ರಿಲೀಸ್ ಮಾಡಿಸ್ಕೊಂಡು ಬರಬೇಕಂತೇಳಿ ಭಾಳಷ್ಟು ಪ್ರಯತ್ನ ಪಟ್ಟಿರುವಂಥ ವಿಚಾರ ನೀವು ಕೂಡ ನೋಡಿರ್ಬೋದು. ಹಾಗಾಗಿ ದರ್ಶನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಧೃತಿಗೆಡದೆ 100% ನಮಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಕೋರ್ಟಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ವಕೀಲರು ಅಸ್ಮತ್ ಪಾಷಾ ಅವರು ತೋರಿಸ್ತಾ ಇದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ. 6 ತಿಂಗಳಾದಮೇಲೆ ದರ್ಶನ್ ಅವರು ಮತ್ತೆ ರಿಯಾಪ್ಲಿ ಜಾಮೀನಿಗೆ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಜಾಮೀನು ಕೊಡೋದಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆಮೇಲೆ ಇಲ್ಲಿ ವಿಚಾರ ಏನಂತಂತಂದರೆ, ದರ್ಶನ್ ಅವರು 1 ವರ್ಷ ಆದರೂ ಕೂಡ ಈಗ ದರ್ಶನ್ ಅವರಿಗೆ ಒಂದಿಷ್ಟು ಹಲವು ಅವಕಾಶಗಳಿದ್ದಾವೆ. ಹಾಗಾಗಿ ದರ್ಶನ್ ಅವರು ಹೊರಗಡೆ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಎಲ್ಲರಲ್ಲಿದೆ. ಪ್ರಾರ್ಥನೆ ಮಾಡೋದಷ್ಟೇ ಈಗ ನಮ್ಮ ಕೈಯಲ್ಲಿರೋದು. ಹಾಗಾಗಿ ಯಾರು ದರ್ಶನ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಈ ವಿಡಿಯೋನ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ.